ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಸತ್ಯವೇದ ಅಧ್ಯಯನವು ಎಷ್ಟೊಂದು ಅದ್ಭುತವಾಗಿದೆಯಲ್ಲವೇ? ದೇವರು ತನ್ನ ವಾಕ್ಯದಲ್ಲಿ ಸತ್ಯವನ್ನು ತಿಳಿಸುತ್ತಿರುವುದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಇಂದು ನಾವು ಇಸ್ರಾಯೇಲರಿಗೆ ದೇವರು ಕೊಟ್ಟ ಆಸ್ತಿಯ ಹಕ್ಕಿನ ಕುರಿತಾದ ಕಟ್ಟಳೆಗಳ ವಿಷಯವಾಗಿ ಮುಂದುವರೆದಿದ್ದು ಅವರ ಹಬ್ಬಗಳು, ಇಸ್ರಾಯೇಲರ ಒಡಂಬಡಿಕೆಯನ್ನು ಒಪ್ಪಿಕೊಂಡ ವಿಷಯದಲ್ಲಿ ದೇವರ ಆಲೋಚನೆಯನ್ನು ಅರಿತುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ. ನಾನು ಆತನಿಗೆ ಮೊರೆಯಿಡುವಾಗೆಲ್ಲ ಆತನು ಕೇಳುತ್ತಾನೆ. ಕೀರ್ತನೆಗಳು 4:3. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ವಂದನೆಗಳು. ಸತ್ಯವೇದ ಅಧ್ಯಯನದಲ್ಲಿ ನೀವು ಅಮೂಲ್ಯವಾದ ಸತ್ಯಗಳನ್ನು ಕಲಿತುಕೊಂಡಿದ್ದೀರಿ ಎಂದು ನಾವು ನಂಬುತ್ತೇವೆ. ನೀವು ಮಾಡಿದ ಕರೆಗಳಿಗಾಗಿ ಕೃತಜ್ಞತೆಗಳು. ಪ್ರಿಯರೇ, ಇಂದು ವಿಮೋಚನಕಾಂಡ ಪುಸ್ತಕದ 23 ಮತ್ತು 24ನೇ ಅಧ್ಯಾಯದ ಧ್ಯಾನದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. 23ನೇ ಅಧ್ಯಾಯದ ಮುಖ್ಯಾಂಶಗಳನ್ನು ನೋಡುವಾಗ ಆಸ್ತಿ ಹಕ್ಕಿನ ಕುರಿತಾದ ಕಟ್ಟಳೆಗಳು ಮುಂದುವರಿದಿದ್ದು ಎಂಬುದಾಗಿದೆ. ವಿಮೋಚನಕಾಂಡ ಪುಸ್ತಕ 23ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸಬಾರದು. ದುಷ್ಟರ ಸಹಾಯಕ್ಕಾಗಿ ನ್ಯಾಯ ವಿರುದ್ಧವಾದ ಸಾಕ್ಷಿಯನ್ನು ನುಡಿಯಬಾರದು ಎಂಬುದೇ. ಪ್ರಿಯ ವೀಕ್ಷಕರೇ, ನಮ್ಮ ಮಾತುಗಳ ವಿಷಯದಲ್ಲಿ ನಾವು ಜಾಗರೂಕರಾಗಿರಬೇಕು. ಇದು ದೇವರ ಎಚ್ಚರಿಕೆಯಾಗಿದೆ. ಒಬ್ಬ ಹರಟೆ ಮಲ್ಲನು ನಮ್ಮ ಮಧ್ಯದಲ್ಲಿರುವ ಕಳ್ಳ, ವ್ಯಭಿಚಾರಿ, ಕೊಲೆಗಾರನಷ್ಟೇ ಅಪಾಯಕಾರಿಯಾಗಿದ್ದಾನೆ. ಆದರೂ ಹರಟೆ ಮಲ್ಲನು ನಮ್ಮ ಸಮಾಜದಲ್ಲಿ ಸುಲಭವಾಗಿ ದಾಟಿಕೊಂಡು ಹೋಗುವವರಾಗಿರುತ್ತಾರೆ. ವಿಮೋಚನಕಾಂಡ ಪುಸ್ತಕ 23ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ದುಷ್ಕಾರ್ಯವನ್ನು ಮಾಡುವವರು ಬಹು ಮಂದಿ, ಆದಾಗ್ಯೂ ಅವರ ಜೊತೆಯಲ್ಲಿ ಸೇರಬಾರದು. ಬಹು ಮಂದಿಯ ಮಾತಿಗೆ ಒಪ್ಪಿ ನ್ಯಾಯವನ್ನು ಕೆಡಿಸುವ ಸಾಕ್ಷಿಯನ್ನು ಹೇಳಬಾರದು ಎಂಬುದೇ. ಕೆಟ್ಟದ್ದನ್ನು ಮಾಡಲು ಜನಸಮೂಹವನ್ನು ಅನುಸರಿಸಬಾರದು ಎಂಬ ದೇವರ ಆಜ್ಞೆಯನ್ನು ನಾವು ಅನುಸರಿಸಿದರೆ ಅದು ನಮ್ಮನ್ನು ಮೆರವಣಿಗೆ, ಪ್ರತಿಭಟನೆ ಮತ್ತು ಗಲಭೆ ವ್ಯವಹಾರದಿಂದ ದೂರವಿಡುತ್ತದೆ. ಅಲ್ಲದೆ ಇದು ನಮ್ಮ ಸಮಾಜವನ್ನು ಗ್ಯಾಂಗ್ಗಳ ಬೆಳೆಯುತ್ತಿರುವ ಬೆದರಿಕೆಯಿಂದ ಮುಕ್ತಗೊಳಿಸುತ್ತದೆ. ಪ್ರಿಯರೇ, ನಾನು ಈ ವರ್ಗದಲ್ಲಿ ಗುರುತಿಸಿಕೊಂಡ ಬಹಳ ಆಕರ್ಷಕ ಯುವಕನೊಂದಿಗೆ ಒಮ್ಮೆ ಮಾತಾಡಿದೆ. ಅವನು ಸ್ವಾತಂತ್ರ್ಯ ಮತ್ತು ಬಿಡುಗಡೆ ಬಯಸಿದ್ದರಿಂದ ಆ ರೀತಿಯ ಬಟ್ಟೆಯನ್ನು ಅವನು ಧರಿಸಿದ್ದನೆಂದು ಹೇಳಿದನು. ಅವನಂತೆಯೇ ಹಲವಾರು ಜನರು ಧರಿಸಿರುವುದನ್ನು ನಾನು ಗಮನಿಸಿದೆ. ಹಾಗಾಗಿ ನಾನು ಅವನನ್ನು ಕೇಳಿದೆ, ನೀವು ವಿಭಿನ್ನವಾಗಿ ಧರಿಸಲು ಧೈರ್ಯ ಮಾಡುತ್ತೀರಾ? ಅವರು ನಿಮ್ಮನ್ನು ಸ್ವೀಕರಿಸುತ್ತಾರೆಯೇ? ಅವನು ಎಂದನು, ಇಲ್ಲ ಎಂಬುದಾಗಿ. ನಂತರ ನಾನು ಹೇಳಿದೆ, ಅವರು ಪ್ರತಿಭಟಿಸಿದಾಗ ನೀವು ಸಾಲಿನಲ್ಲಿ ನಿಂತು ಪ್ರತಿಭಟಿಸಬೇಕು ಅಲ್ಲವೇ ಎಂದಾಗ ಅವನು, ಹೌದು, ನಾನು ಹಾಗೆ ಮಾಡುತ್ತೇನೆ ಎಂದನು. ಸರಿ, ನಾನು ಉತ್ತರಿಸಿದೆ, ಹಾಗಾದರೆ ನಿಮಗೆ ನಿಜವಾಗಿಯೂ ಹೆಚ್ಚಿನ ಸ್ವಾತಂತ್ರ್ಯವಿಲ್ಲ ಅಲ್ಲವೇ? ನೀವು ಕೆಲವು ಕೆಲಸಗಳನ್ನು ಮಾಡಬೇಕು. ಅವರು ಪ್ರತಿಭಟಿಸಿದಾಗ ನೀವು ಪ್ರತಿಭಟಿಸಬೇಕು. ಅವರು ಒಂದು ನಿರ್ದಿಷ್ಟ ರೀತಿಯಲ್ಲಿ ಧರಿಸಿದಾಗ ನೀವು ಅದೇ ನಿರ್ದಿಷ್ಟ ರೀತಿಯಲ್ಲಿ ಧರಿಸಬೇಕು. ಇದು ಸ್ವಾತಂತ್ರ್ಯವಲ್ಲ. ನನ್ನ ಸ್ನೇಹಿತರೆ, ಸ್ವಾತಂತ್ರ್ಯವೆಂದರೆ ಕೆಟ್ಟದ್ದನ್ನು ಮಾಡುವ ಗುಂಪಿನೊಂದಿಗೆ ಸೇರಿಕೊಳ್ಳುವುದಲ್ಲ. ವಿಮೋಚನಕಾಂಡ ಪುಸ್ತಕ 22ನೇ ಅಧ್ಯಾಯ 3ನೇ ವಚನವನ್ನು ನೋಡಿರಿ. ಅದಲ್ಲದೆ ಬಡವನನ್ನು ಕರುಣಿಸಿ ಪಕ್ಷಪಾತದಿಂದ ತೀರ್ಮಾನ ಮಾಡಬಾರದು ಎಂಬುದೇ. ಪ್ರಿಯರೇ, ನ್ಯಾಯ ತೀರ್ಮಾನವು ಬಡವನ ಕಡೆಗಾಗಲಿ
ಶ್ರೀಮಂತನ ಕಡೆಗಾಗಲಿ ವಾಲಬಾರದು. ನ್ಯಾಯ ನೀತಿಗಳು ನಿಷ್ಪಕ್ಷಪಾತವಾಗಿರಬೇಕು. ರೋಮಾಯರು ನ್ಯಾಯದೇವತೆಯನ್ನು ಒಬ್ಬ ಸ್ತ್ರೀಯಾಗಿ ಮೃದುವಾದ ಹಾಗೂ ಕಣ್ಣು ಕಟ್ಟಿಸಿಕೊಂಡವಳಾಗಿ ತೋರಿಸುತ್ತಾಳೆ. ಆಕೆ ಯಾರಿಗೂ ಪಕ್ಷಪಾತ ಮಾಡುವವಳಲ್ಲ. ಒಂದು ಕೈಯಲ್ಲಿ ಖಡ್ಗವನ್ನು ಮತ್ತೊಂದರಲ್ಲಿ ತಕ್ಕಡಿಯನ್ನು ಹಿಡಿದಿದ್ದಾಳೆ. ಖಡ್ಗದ ಅರ್ಥ ನ್ಯಾಯ ತೀರ್ಮಾನ ನೀಡುವಾಗ ದಂಡದ ತೀರ್ಮಾನವೂ ಆಗುತ್ತದೆ. ತಕ್ಕಡಿಯು ನಿಷ್ಪಕ್ಷಪಾತವಾದ ನ್ಯಾಯ ತೀರ್ಮಾನವನ್ನು ಸೂಚಿಸುತ್ತದೆ. ಮುಖ ದಾಕ್ಷಿಣ್ಯವಿಲ್ಲದೆ ನ್ಯಾಯ ತೀರ್ಪನ್ನು ನೀಡತಕ್ಕದ್ದು. ಮುಂದಕ್ಕೆ ನಾವು ಭೂಮಿ ಹಾಗೂ ಸಬ್ಬತ್ತಿನ ಕುರಿತಾದ ನಿಯಮಗಳು ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 23ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸಿರಿ. 6 ವರ್ಷ ನಿಮ್ಮ ಹೊಲದಲ್ಲಿ ಬೀಜ ಬಿತ್ತಿ ಅದರ ಬೆಳೆಯನ್ನು ತೆಗೆದುಕೊಂಡು 7ನೆಯ ವರ್ಷದಲ್ಲಿ ಆ ಭೂಮಿಯನ್ನು ಬೀಳು ಬಿಡಬೇಕು. ನಿಮ್ಮ ದೇಶದ ಬಡವರು ಅದರಲ್ಲಿ ಬೆಳೆಯುವುದನ್ನು ತಿನ್ನಲಿ, ಮಿಕ್ಕದ್ದನ್ನು ಕಾಡು ಮೃಗಗಳು ಮೇಯಲಿ. ನಿಮ್ಮ ದ್ರಾಕ್ಷಿ ತೋಟಗಳ ವಿಷಯದಲ್ಲಿಯೂ ಎಣ್ಣೆ ಮರಗಳ ತೋಪುಗಳ ವಿಷಯದಲ್ಲಿಯೂ ಅದೇ ರೀತಿಯಲ್ಲಿ ಮಾಡಬೇಕು ಎಂಬುದೇ. ಪ್ರಿಯರೇ, ಇಸ್ರಾಯೇಲ್ಯರು ಕಾನಾನಿಗೆ ಸೇರಿದಾಗ ದೇವರು ಈ ಕಟ್ಟಳೆಯನ್ನು ಬದಲಾಯಿಸುತ್ತಾನೆ. ಸಬ್ಬತ್ ದಿನ, ಸಬ್ಬತ್ ವರ್ಷ, ಜುಬಿಲಿ ಸಂವತ್ಸರ ಇವುಗಳ ಕುರಿತು ಹೆಚ್ಚಿನ ವಿಚಾರಗಳನ್ನು ಯಾಜಕಕಾಂಡ ಪುಸ್ತಕದಲ್ಲಿ ನೋಡಲಿದ್ದೇವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸಬ್ಬತ್ ದಿನವು ವಾರದ 7ನೆಯ ದಿನವಾಗಿದ್ದು ಸಂಪೂರ್ಣ ವಿಶ್ರಾಂತಿಯ ದಿನವಾಗಿದೆ. ಸಬ್ಬತ್ ವರ್ಷವು ಕೃಷಿ ಭೂಮಿಗೆ ಕೊಡುವ 7ನೆಯ ವಿಶ್ರಾಂತಿ ವರ್ಷವಾಗಿದೆ. ಜುಬಿಲಿ ಸಂವತ್ಸರವನ್ನು ಬಿಡುಗಡೆಯ ವರ್ಷವೆಂದೂ ಕರೆಯಲಾಗುತ್ತದೆ. ಗುಲಾಮತನಕ್ಕೆ ಮಾರಲ್ಪಟ್ಟ ಪ್ರತಿಯೊಬ್ಬ ಇಬ್ರಿಯನು 50ನೇ ವರ್ಷದಲ್ಲಿ ಬಿಡುಗಡೆ ಹೊಂದುತ್ತಾನೆ. ಮಾರಲ್ಪಟ್ಟ ಭೂಮಿ ಮೊದಲಿನ ಯಜಮಾನನಿಗೆ ಹಿಂದೆ ದೊರಕುತ್ತದೆ. ಈ ದಿನಗಳಲ್ಲಿ ಸಬ್ಬತ್ ನಿಯಮ ಪಾಲಿಸುವವರು ಕೇವಲ ಸಬ್ಬತ್ ದಿನ ಆಚರಣೆ ಮಾತ್ರ ಮಾಡುತ್ತಿರುವುದು ಬಹು ಆಸಕ್ತಿಕರವಾಗಿದೆ. ಅವರು ಕೃಷಿಕರಾಗಿದ್ದರೂ ಸಬ್ಬತ್ ವರ್ಷವನ್ನು ಪಾಲಿಸುವುದಿಲ್ಲ. ಜುಬಿಲಿ ಸಂವತ್ಸರವನ್ನಂತೂ ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಾರೆ. ಮುಂದಕ್ಕೆ ನಾವು ರಾಷ್ಟ್ರೀಯ ಹಬ್ಬಗಳ ಕುರಿತ ಕಟ್ಟಳೆಗಳು ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 23ನೇ ಅಧ್ಯಾಯ 14ರಿಂದ 17ನೇ ವಚನದವರೆಗೆ ಗಮನಿಸಿರಿ. ನೀವು ವರ್ಷಕ್ಕೆ 3 ಆವರ್ತಿ ನನಗೆ ಜಾತ್ರೆ ಮಾಡಬೇಕು. ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಜಾತ್ರೆ 1. ನಾನು ನಿಮಗೆ ಆಜ್ಞಾಪಿಸಿದಂತೆ ನೀವು ಚೈತ್ರ ಮಾಸದ ನೇಮಕವಾದ ಕಾಲದಲ್ಲಿ 7 ದಿವಸವೂ ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. ಆ ಮಾಸದಲ್ಲೇ ಐಗುಪ್ತ ದೇಶದಿಂದ ಹೊರಟು ಬಂದಿರಲ್ಲ. ಒಬ್ಬನೂ ಕೈಯಲ್ಲಿ ಕಾಣಿಕೆ ಇಲ್ಲದೆ ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಕೂಡದು. ಅದಲ್ಲದೆ ನೀವು ಬಿತ್ತಿದ ಹೊಲದಲ್ಲಿ ಪ್ರಥಮ ಫಲವು ದೊರೆತಾಗ, ಸುಗ್ಗಿಯ ಜಾತ್ರೆಯನ್ನು, ಹೊಲ ತೋಟಗಳ ಬೆಳೆಯನ್ನು ಕೂಡಿಸುವಾಗ, ಅಂದರೆ ವರ್ಷದ ಕೊನೆಯಲ್ಲಿ ಫಲ ಸಂಗ್ರಹ ಜಾತ್ರೆಯನ್ನು ಆಚರಿಸಬೇಕು. ವರ್ಷಕ್ಕೆ 3 ಆವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ಕರ್ತನಾದ ಯೆಹೋವನ ಸನ್ನಿಧಿಗೆ ಬರಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ವರ್ಷಕ್ಕೆ 3 ಸಲ ಇಬ್ರಿಯರ ಪುರುಷರೆಲ್ಲರೂ ಯೆರೂಸಲೇಮಿನಲ್ಲಿ ದೇವರೆದುರು ಕಾಣಿಸಿಕೊಳ್ಳಬೇಕು ಎಂಬ ವಿಷಯವನ್ನು ಈ ವಾಕ್ಯ ಭಾಗದ ಮೂಲಕ ತಿಳಿದುಕೊಳ್ಳುತ್ತೇವೆ. ಅವರು ಆಚರಿಸಬೇಕಾದ 3 ಹಬ್ಬಗಳು ಯಾವುವೆಂದರೆ, ಮೊದಲನೇದು ಪಸ್ಕ ಹಬ್ಬ, ಹುಳಿ ಇಲ್ಲದ ರೊಟ್ಟಿಯ ಹಬ್ಬ. 2ನೇದು ಪಂಚಾಶತಮ ದಿನದ ಹಬ್ಬ ಹಾಗೂ 3ನೇದು ಪರ್ಣಶಾಲೆಗಳ ಹಬ್ಬ. ಪ್ರಿಯರೇ, ಪಸ್ಕ ಹಬ್ಬವು ಐಗುಪ್ತಕ್ಕೆ ಬಂದ ಕೊನೆ ಬಾಧೆಯಿಂದ ಇಸ್ರಾಯೇಲ್ಯರು ತಪ್ಪಿಸಿಕೊಂಡದ್ದರ ಹಾಗೂ ಐಗುಪ್ತರ ಗುಲಾಮತನದಿಂದ ಬಿಡುಗಡೆಯಾದದ್ದರ ನೆನಪಿಗಾಗಿ ಇತ್ತು. ಇಸ್ರಾಯೇಲ್ಯರು ವಾಗ್ದಾತ ದೇಶಕ್ಕೆ ಸೇರುವ ಮೊದಲು ಈ ಕುರಿತಾಗಿ ಹೆಚ್ಚಿನ ವಿವರವನ್ನು ನೋಡಲಿದ್ದೇವೆ. ವಿಮೋಚನೆಕಾಂಡ ಪುಸ್ತಕ 23ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ನೋಡಿರಿ. ಇಗೋ, ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರ ತರುವುದಕ್ಕೂ ದೂತನನ್ನು ನಿಮ್ಮ ಮುಂದುಗಡೆಯಲ್ಲಿ ಕಳಿಸುತ್ತೇನೆ. ನೀವು ಆತನಲ್ಲಿ ಲಕ್ಷ್ಯವಿಟ್ಟು ಆತನ ಮಾತಿಗೆ ಕಿವಿಗೊಡಬೇಕು. ಆತನಿಗೆ ಅವಿಧೇಯರಾಗಿರಬಾರದು. ಅವಿಧೇಯರಾದರೆ ನಿಮ್ಮನ್ನು ಕ್ಷಮಿಸಲಾರನು. ನನ್ನ ನಾಮ ಮಹಿಮೆ ಆತನಲ್ಲಿ ಇರುವುದು ಎಂಬುದೇ. ಪ್ರಿಯರೇ, ಈ ದೂತನು ಯಾರು? ಬೇರೆ ವಚನಗಳ ಮೂಲಕ ಇದನ್ನು ಸ್ಪಷ್ಟಪಡಿಸಿಕೊಳ್ಳಬಹುದು.
ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮುಂದೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನದಿಂದ ಮುಂದುವರಿಸಿ ಹೀಗೆ ಹೇಳಲ್ಪಟ್ಟಿದೆ, ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು. ನಾವು ಪರೀಕ್ಷಿಸದೇ ಇರೋಣ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡಿರಿ ಎಂಬುದಾಗಿ. ಪ್ರಿಯರೇ, ಅವರು ಕರ್ತನಾದ ಯೇಸುವಿಗೆ ವಿಧೇಯರಾಗಿರಬೇಕಿತ್ತು. ಇಲ್ಲಿ ಹೇಳಲ್ಪಟ್ಟ ದೂತನು ಆತನೇ ಆಗಿದ್ದಾನೆ. ವಿಮೋಚನೆ ಕಾಂಡ ಪುಸ್ತಕ 23ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ನನ್ನ ದೂತನು ನಿಮ್ಮ ಮುಂದೆ ಮುಂದೆ ನಡೆದು ಅಮೋರಿಯರು, ಹಿತ್ತಿಯರು, ಪೆರೇಜಿಯರು, ಕಾನಾನ್ಯರು, ಹಿವ್ಯರು, ಎಬೋಶಿಯರು ಇರುವ ದೇಶಕ್ಕೆ ನಿಮ್ಮನ್ನು ಸೇರಿಸುವನು. ಅವರನ್ನಾದರೂ ನಾನು ನಿರ್ಮೂಲ ಮಾಡುವೆನು ಎಂಬುದೇ. ಪ್ರಿಯ ವೀಕ್ಷಕರೇ, ಆ ದೇಶಗಳ ಜನರ ಪಾಪದ ನಿಮಿತ್ತ ಅವರನ್ನು ದೇಶದಿಂದ ಹೊರಡಿಸಿ ಬಿಡುವೆನೆಂದು ದೇವರು ಹೇಳುತ್ತಿರುವುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಮುಂದಕ್ಕೆ ವಿಮೋಚನೆ ಕಾಂಡ ಪುಸ್ತಕ 23ನೇ ಅಧ್ಯಾಯ 27ನೇ ವಚನವನ್ನು ನೋಡೋಣ. ನೀವು ಹೋಗುವ ಎಲ್ಲ ಕಡೆಯಲ್ಲಿಯೂ ನಾನು ಜನಗಳ ಮನಸ್ಸಿನಲ್ಲಿ ಹೆದರಿಕೆಯನ್ನು ಹುಟ್ಟಿಸಿ ಕಳವಳವನ್ನು ಉಂಟು ಮಾಡಿ ನಿಮ್ಮನ್ನು ವಿರೋಧಿಸುವವರನ್ನು ಓಡಿ ಹೋಗುವಂತೆ ಮಾಡುವೆನು ಎಂಬುದೇ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಇಸ್ರಾಯೇಲ್ಯರನ್ನು ಆ ದೇಶದಲ್ಲಿ ಸ್ಥಾಪಿಸಿ ಅದನ್ನು ಅವರಿಗೆ ಸ್ವದೇಶವನ್ನಾಗಿ ಮಾಡುವೆನೆಂದು ದೇವರು ಹೇಳುತ್ತಿದ್ದಾನೆ. ವಿಮೋಚನೆ ಕಾಂಡ ಪುಸ್ತಕ 23ನೇ ಅಧ್ಯಾಯ 32 ಮತ್ತು 33ನೇ ವಚನಗಳನ್ನು ನೋಡೋಣ. ನೀವು ಅವರೊಡನೆಯಾಗಲಿ ಅವರ ದೇವತೆಗಳೊಡನೆಯಾಗಲಿ ಯಾವ ವಿಧವಾದ ಒಡಂಬಡಿಕೆಯನ್ನೂ ಮಾಡಿಕೊಳ್ಳಬಾರದು. ಅವರು ನಿಮ್ಮ ದೇಶದಲ್ಲೇ ವಾಸವಾಗಿರಬಾರದು. ವಾಸವಾಗಿದ್ದರೆ ನನಗೆ ವಿರೋಧವಾಗಿ ನಿಮ್ಮಲ್ಲಿ ದ್ರೋಹ ಬುದ್ಧಿಯನ್ನು ಹುಟ್ಟಿಸಾರು. ನೀವು ಅವರ ದೇವತೆಗಳನ್ನು ಪೂಜಿಸಿದರೆ ಆ ಪೂಜೆಯು ನಿಮಗೆ ಉರುಳಾಗುವುದು ಎಂಬುದೇ. ಪ್ರಿಯ ವೀಕ್ಷಕರೇ, ಆ ದೇಶ ನಿವಾಸಿಗಳೊಡನೆಯಾಗಲಿ ಅವರ ದೇವತೆಗಳೊಡನೆಯಾಗಲಿ ಇಸ್ರಾಯೇಲ್ಯರು ಯಾವ ಒಡಂಬಡಿಕೆಯನ್ನೂ ಮಾಡಿಕೊಳ್ಳಕೂಡದು. ಯೆಹೋಶುವನು ಗಿಬ್ಯೋನ್ಯರ ಸಂಗಡ ಒಡಂಬಡಿಕೆ ಮಾಡಿಕೊಂಡು ತಪ್ಪು ಮಾಡಿದನು. ಅವನು ಚೆನ್ನಾಗಿ ವಿಚಾರಿಸಲಿಲ್ಲ. ಕೊನೆಗೆ ಇಸ್ರಾಯೇಲ್ಯರು ಬ್ಯಾಬಿಲೋನಿಗೆ ಸೆರೆಯಾಗಿ ಹೋದದರ ಕಾರಣ ಅವರು ವಿಗ್ರಹಾರಾಧಕರಾಗಿ ಇತರ ದೇವರುಗಳನ್ನು ಪೂಜಿಸಿದ್ದೇ ಆಗಿದೆ. ಅಂದರೆ ಅವರು ದೇವರ ಮಾತನ್ನು ಲಕ್ಷ್ಯಕ್ಕೆ ತರಲಿಲ್ಲ. ಪ್ರಿಯರೇ, ಇಲ್ಲಿಗೆ ವಿಮೋಚನೆ ಕಾಂಡ ಪುಸ್ತಕದ 23ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. 24ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಿಯರೇ, ಈ 24ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ದೇವದರ್ಶನ ಗುಡಾರಕ್ಕಿಂತ ಮೊದಲು ಅಸ್ತಿತ್ವದಲ್ಲಿದ್ದ ಆರಾಧನೆಯ ಕ್ರಮ, ಒಡಂಬಡಿಕೆಯನ್ನು ಇಸ್ರಾಯೇಲ್ ಜನರು ಒಪ್ಪಿಕೊಂಡಿದ್ದು, ಮೋಶೆಯು ಒಬ್ಬನೇ ಸೀನಾಯಿ ಬೆಟ್ಟವನ್ನು ಹತ್ತಿದ್ದು ಎಂಬಿವುಗಳೇ. ಪ್ರಿಯ ವೀಕ್ಷಕರೇ, ವಿಮೋಚನ ಕಾಂಡ ಪುಸ್ತಕದ 21ನೇ ಅಧ್ಯಾಯದಲ್ಲಿ ಪ್ರಾರಂಭವಾಗುವ ಸಾಮಾಜಿಕ ಶಾಸನದ ವಿಭಾಗವನ್ನು ವಿಮೋಚನ ಕಾಂಡ ಪುಸ್ತಕದ 24ನೇ ಅಧ್ಯಾಯವು ಮುಕ್ತಾಯಗೊಳಿಸುತ್ತದೆ. ಮೋಶೆಯ ಧರ್ಮಶಾಸ್ತ್ರವು ಸಂಕ್ಷಿಪ್ತ 10 ದಶಾಜ್ಞೆಗಳಿಗಿಂತ ಹೆಚ್ಚಿನದಾಗಿದೆ ಮತ್ತು ಸಾಮಾಜಿಕ ಶಾಸನದ ಕ್ಷೇತ್ರವು ಹೆಚ್ಚಿನ ಪ್ರದೇಶವನ್ನು ಒಳಗೊಂಡಿದೆ ಎಂದು ನಾವು ಕಂಡುಕೊಂಡಿದ್ದೇವೆ. ವಿಮೋಚನ ಕಾಂಡ ಪುಸ್ತಕ 24ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಯೆಹೋವನು ಮೋಶೆಗೆ, ನೀನು, ಆರೋನ, ನಾದಾಬ್, ಅಬಿಹು ಎಂಬವರು ಇಸ್ರಾಯೇಲ್ಯರ ಹಿರಿಯರಲ್ಲಿ 70 ಮಂದಿಯು ಈ ಬೆಟ್ಟವನ್ನು ಹತ್ತಿ ಯೆಹೋವನ ಬಳಿಗೆ ಬಂದು ದೂರದಲ್ಲಿ ನಿಂತು ಅಡ್ಡ ಬೀಳಬೇಕು ಎಂಬುದೇ. ನೋಡಿರಿ ಪ್ರಿಯರೇ, ದೇವರು ಈ ಜನರನ್ನು ಬೆಟ್ಟದ ಮೇಲಕ್ಕೆ ಬರಲು ಕರೆದನು. ಆದರೂ ಆ ದಿನಗಳಲ್ಲಿ ಮುಖ್ಯ ಸ್ಥಾನದಲ್ಲಿದ್ದ ಅವರು ಕೂಡ ದೂರದಲ್ಲಿ ನಿಂತು ಆರಾಧಿಸಬೇಕಾಗಿತ್ತು. ಧರ್ಮಶಾಸ್ತ್ರದ ನಿಯಮದ ಸ್ಥಿತಿಗೂ ಕೃಪೆಯ ಸ್ಥಿತಿಗೂ ಎಷ್ಟೊಂದು ವ್ಯತ್ಯಾಸ ನೋಡಿರಿ. ದೇವರು ಅವರನ್ನು ಐಗುಪ್ತದಿಂದ ಹೊರಕ್ಕೆ ಹದ್ದಿನ ರೆಕ್ಕೆಗಳ ಮೇಲೆಯೋ ಎಂಬಂತೆ ಕೃಪೆಯಿಂದ ಹೊರತರುವಾಗಿನ ಪರಿಸ್ಥಿತಿ ಎಷ್ಟು ಭಿನ್ನವಾಗಿತ್ತು.
ಧರ್ಮಶಾಸ್ತ್ರದಡಿಯಲ್ಲಿ ಮಾನವನು ದೂರ ನಿಂತು ಆರಾಧಿಸಬೇಕಾಗಿತ್ತು. ಆದರೆ ಈಗ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳುವಂತೆ, ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ ಎಂಬುದೇ. ಪ್ರಿಯರೇ, ದೇವರು ತನ್ನ ಕೃಪೆಯಿಂದ ನಮ್ಮನ್ನು ರಕ್ಷಿಸಿ ಜೀವಮಾರ್ಗದಲ್ಲಿ ಮುಂದಕ್ಕೆ ನಡೆಸುತ್ತಾನೆ. ವಿಮೋಚನೆ ಕಾಂಡ ಪುಸ್ತಕ 24ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ನೋಡೋಣ. ಮೋಶೆ ಒಬ್ಬನೇ ಯೆಹೋವನ ಸಮೀಪಕ್ಕೆ ಬರಬೇಕೇ ಹೊರತು ಅವನ ಜೊತೆಯವರಲ್ಲಿ ಸಮೀಪಕ್ಕೆ ಯಾರೂ ಬರಬಾರದು. ಮಿಕ್ಕ ಜನರು ಬೆಟ್ಟವನ್ನು ಹತ್ತಬಾರದು ಎಂದು ಹೇಳಿದನು. ಮೋಶೆ ಜನರ ಬಳಿಗೆ ಬಂದು ಯೆಹೋವನ ಎಲ್ಲ ಮಾತುಗಳನ್ನು ನ್ಯಾಯವಿಧಿಗಳನ್ನು ವಿವರಿಸಲು ಜನರೆಲ್ಲರೂ ಯೆಹೋವನ ಮಾತುಗಳನ್ನೆಲ್ಲ ಅನುಸರಿಸಿ ನಡೆಯುವೆವು ಎಂದು ಒಗ್ಗಟ್ಟಾಗಿ ಉತ್ತರ ಕೊಟ್ಟರು ಎಂಬುದೇ. ಪ್ರಿಯ ವೀಕ್ಷಕರೇ, ಇಸ್ರಾಯೇಲರಿಗೆ ದೇವರು ತನ್ನ ಕಟ್ಟಳೆಗಳನ್ನು ಧರ್ಮಶಾಸ್ತ್ರವನ್ನು ಕೊಡುವ ಮೊದಲು ಇಸ್ರಾಯೇಲರಿಗೆ ಅದು ಬೇಕೋ ಎಂದು ಕೇಳಿದ್ದಕ್ಕೆ ಅವರು ಇಲ್ಲಿ 2ನೇ ಬಾರಿ ಹೌದು ಎಂಬುದಾಗಿ ಉತ್ತರಿಸಿದರು. ಅವರು ನಮಗೆ ನಿನ್ನ ಧರ್ಮಶಾಸ್ತ್ರವು ಬೇಕು ಎಂದು ಹೇಳುವುದರಲ್ಲಿ ತಮ್ಮ ಅಹಂಕಾರ ಸ್ವಾಭಿಮಾನಗಳನ್ನು ಪ್ರದರ್ಶಿಸಿದರು. ತಮಗೆ ಧರ್ಮಶಾಸ್ತ್ರವು ಕೊಡಲ್ಪಡುವ ಮೊದಲೇ ಅದರ ನಿಯಮಗಳನ್ನೆಲ್ಲ ತಾವು ಪಾಲಿಸುತ್ತೇವೆ ಎಂದು ಹೇಳಿದರು. ಅವರಿಗೆ ದಶಾಜ್ಞೆಗಳು ಕೊಡಲ್ಪಟ್ಟಿದ್ದವು. ತಾವು ಅದನ್ನು ಕೈಕೊಂಡಿದ್ದೇವೆಂದು ಅವರು ನೆನೆಸಿದ್ದರು. ಪ್ರಿಯರೇ, ಇಸ್ರಾಯೇಲು ಇಷ್ಟೊಂದು ಮೋಸ ಹೋದದ್ದು ಯಾಕೆ ಎಂದು ಕೆಲವರು ಆಶ್ಚರ್ಯಪಡಬಹುದು. ಆದರೆ ತಾವು ಧರ್ಮಶಾಸ್ತ್ರಕ್ಕನುಸಾರ ಜೀವಿಸುತ್ತಿದ್ದೇವೆಂದು ಈಗಲೂ ಹೇಳಿಕೊಳ್ಳುತ್ತಿರುವವರ ಬಗ್ಗೆ ನಾನು ಆಶ್ಚರ್ಯಪಡುತ್ತೇನೆ. ತಾವು ದೇವರ ಮಟ್ಟಕ್ಕೆ ಸರಿಯಾಗಿದ್ದೇವೆಂದು ನಂಬುವವರು ಮೋಸಕ್ಕೊಳಗಾಗಿದ್ದಾರೆ ಮತ್ತು ಇದು ಅತೀ ಭಯಂಕರ ಸಂಗತಿಯಾಗಿದೆ. ಯೋಹಾನ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನದಲ್ಲಿ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ ಎಂದು ಬರೆದದೆ. ಇದರಿಂದ ಪ್ರಿಯಮಿತ್ರನೇ, ನೀನು ನಿನ್ನ ನೆರೆಯವನನ್ನಾಗಲಿ ಪತಿ ಪತ್ನಿಯನ್ನಾಗಲಿ ಮೋಸಪಡಿಸದೆ ನಿನ್ನನ್ನು ನೀನೇ ಮೋಸಪಡಿಸಿಕೊಳ್ಳುತ್ತಿದ್ದಿ. ಇಸ್ರಾಯೇಲ್ಯರು ಒಡಂಬಡಿಕೆಯನ್ನು ಒಪ್ಪಿಕೊಂಡದ್ದು ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 24ನೇ ಅಧ್ಯಾಯ 4ನೇ ವಚನದಿಂದ 7ನೇ ವಚನದವರೆಗೆ ನೋಡಿರಿ. ಮೋಶೆಯು ಯೆಹೋವನ ಆಜ್ಞೆಗಳನ್ನೆಲ್ಲ ಬರೆದು ಬೆಳಿಗ್ಗೆ ಎದ್ದು ಆ ಬೆಟ್ಟದ ಬುಡದಲ್ಲಿ ಯಜ್ಞವೇದಿಯನ್ನು ಕಟ್ಟಿಸಿ ಇಸ್ರಾಯೇಲ್ಯರ 12 ಕುಲಗಳಿಗೆ 12 ಕಲ್ಲಿನ ಕಂಬಗಳನ್ನು ಸ್ಥಾಪನೆ ಮಾಡಿಸಿ ಇಸ್ರಾಯೇಲ್ಯರ ಯೌವನಸ್ಥರಿಗೆ, ನೀವು ಯೆಹೋವನಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಮಾಡಿ ಸಮಾಧಾನ ಯಜ್ಞಕ್ಕಾಗಿ ಹೋರಿಗಳನ್ನು ಸಮರ್ಪಿಸಬೇಕೆಂದು ಅಪ್ಪಣೆ ಕೊಟ್ಟನು. ಆಗ ಮೋಶೆ ಆ ರಕ್ತದಲ್ಲಿ ಅರ್ಧವನ್ನು ತೆಗೆದುಕೊಂಡು ಬಟ್ಟಲುಗಳಲ್ಲಿ ತುಂಬಿ ಅರ್ಧವನ್ನು ಯಜ್ಞವೇದಿಯ ಮೇಲೆ ಪ್ರೋಕ್ಷಿಸಿದನು. ತರುವಾಯ ನಿಬಂಧನಾ ಗ್ರಂಥವನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು. ಅವರು ಕೇಳಿ, ಯೆಹೋವನ ಆಜ್ಞೆಗಳನ್ನೆಲ್ಲ ನಾವು ಅನುಸರಿಸಿ ವಿಧೇಯರಾಗಿರುವೆವು ಅಂದರು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಇಸ್ರಾಯೇಲ್ಯರು ಸ್ವಭರವಸವುಳ್ಳವರಾಗಿದ್ದರು. ಅವರಲ್ಲಿ ಆತ್ಮ ಭರವಸವೂ ತುಂಬಿದ್ದಿತ್ತು. ತಾವು ದೇವರ ಕಟ್ಟಳೆಗಳನ್ನು ಕೈಕೊಳ್ಳಬಲ್ಲವೆಂದು ಅವರು ನೆನೆಸಿದರು. ಇದು ತಮ್ಮನ್ನು ತಾವೇ ಮೋಸಗೊಳಿಸಿದಂತೆಯೇ. ದೇವರಿಗೆ ವಿಧೇಯರಾಗುತ್ತೇವೆಂದು ಹೇಳಿದರು, ಆದರೆ ಹಾಗೆ ಮಾಡಲಿಲ್ಲ. ಪ್ರಾಕೃತ ಮನುಷ್ಯನು ತಾನು ದೇವರನ್ನು ಮೆಚ್ಚಿಸಬಹುದೆಂದು ನೆನೆಸುತ್ತಾನೆ, ಆದರೆ ಅವನಿಂದ ಆಗಲಿಲ್ಲ. ನೀನು ದೇವರನ್ನೇ ಮೆಚ್ಚಿಸಲು ಅಸಾಧ್ಯ. ಯಾಕಂದರೆ ದೇವರ ನೈತಿಕ ಮಟ್ಟವನ್ನು ಮುಟ್ಟಲು ನಮ್ಮಿಂದ ಸಾಧ್ಯವಿಲ್ಲ. ದೇವರ ದೃಷ್ಟಿಯಲ್ಲಿ ನಾವು ಪೂರ್ತಿಯಾಗಿ ನಾಶನಕ್ಕೊಳಗಾದ ಸಂತತಿಯವರೆಂಬುದನ್ನು ಮರೆತು ಬಿಡುತ್ತೇವೆ. ಇಂಥ ದಿನವೊಂದು ಬರಲಿದೆ ಎಂದು ಪ್ರವಾದಿಗಳು ಹೇಳಿದ್ದರು. ಖಂಡಿತವಾಗಿಯೂ ಇದು ಇಂತಹ ದಿನವೇ ಆಗಿದೆ. ವಿಮೋಚನೆ ಕಾಂಡ ಪುಸ್ತಕ 24ನೇ ಅಧ್ಯಾಯ 8ನೇ ವಚನವನ್ನು ನೋಡಿರಿ. ಆಗ ಮೋಶೆ ಆ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಈಗೋ ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲ ಆಜ್ಞೆಗಳ ಪ್ರಕಾರ ಯೆಹೋವನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವು ಇದೇ ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಧರ್ಮಶಾಸ್ತ್ರವು
ಅವರಿಗೆ ಕೊಡಲ್ಪಡುವ ಮೊದಲೇ ಇಸ್ರಾಯೇಲ್ಯರ ಮೇಲೆ ರಕ್ತವು ಚಿಮುಕಿಸಲ್ಪಟ್ಟಿತ್ತು. ಯಜ್ಞದ ಅಗತ್ಯತೆಯನ್ನು ಇದು ಅವರಿಗೆ ತಿಳಿಸಿತು. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 22ನೇ ವಚನ ಹೀಗೆ ಹೇಳುತ್ತದೆ: ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಎಂಬುದೇ. ದೇವರು ಇದನ್ನು ಅನೇಕ ಬಾರಿ ಪುನರುಚ್ಚರಿಸಿದ್ದಾನೆ. ಪ್ರಾಣವು ಸಮರ್ಪಿಸಲ್ಪಡಬೇಕು. ನಾವು ಪರಲೋಕಕ್ಕೆ ಹೋಗಬೇಕಾದರೆ ಪಾಪದ ದಂಡನೆ ತೀರಿಸಲ್ಪಡಬೇಕು. ಪ್ರೇರೆ, ಮುಂದಕ್ಕೆ ನಾವು ಮೋಶೆ ಒಬ್ಬನೇ ಸೀನಾಯಿ ಬೆಟ್ಟವನ್ನು ಹತ್ತುತ್ತಾನೆ ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 24ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿರಿ. ಮೋಶೆ, ಆರೋನ, ನಾದಾಬ್, ಅಬಿಹು ಎಂಬವರು ಇಸ್ರಾಯೇಲ್ಯರ ಹಿರಿಯರಲ್ಲಿ 70 ಮಂದಿಯು ಬೆಟ್ಟವನ್ನು ಹತ್ತಿದರು. ಅವರಿಗೆ ಇಸ್ರಾಯೇಲ್ಯರ ದೇವರ ದರ್ಶನವಾಯಿತು. ಆಕಾಶ ಮಂಡಲದಂತೆ ಅತಿ ನಿರ್ಮಲವಾದ ಇಂದ್ರ ನೀಲಮಣಿಯ ನೆಲಗಟ್ಟು ಆತನ ಪಾದಪೀಠವಾಗಿತ್ತು ಎಂಬುದೇ. ಪ್ರಿಯರೇ, ಅವರಿಗೆ ಇಸ್ರಾಯೇಲ್ಯರ ದೇವರ ದರ್ಶನವಾಯಿತು. ಇದನ್ನು ಇತರ ದೇವರ ವಾಕ್ಯದ ವಚನದ ಬೆಳಕಿನಲ್ಲಿ ತಿಳುಕೊಳ್ಳಬೇಕಾಗಿದೆ. ದೇವರು ಆತ್ಮಸ್ವರೂಪನಾದ್ದರಿಂದ ಆತನನ್ನು ಯಾರೂ ಕಂಡಿಲ್ಲ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ ನೋಡಿರಿ. ದೇವರನ್ನು ಯಾರು ಎಂದು ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು ಎಂಬುದಾಗಿ. ಅವರು ಅಲ್ಲಿ ಕಂಡದ್ದು ದೇವರ ಪ್ರತಿನಿಧಿಯನ್ನು. ನಿತ್ಯತ್ವದಲ್ಲಿಯೂ ನಾವು ಎಂದಾದರೂ ದೇವರನ್ನು ನೋಡುತ್ತೇವೋ ಎಂಬುದು ನನ್ನ ಸಂಶಯ. ಪ್ರಿಯರೇ, ತಂದೆಯಾದ ದೇವರ ಅತೀ ಹತ್ತಿರದ ರೂಪವನ್ನು ನಾವು ಯೇಸು ಕ್ರಿಸ್ತನಲ್ಲಿ ಕಾಣುತ್ತೇವೆ. ಆದರೆ ನಮ್ಮ ಹೃದಯದ ಆಶೆಗಳನ್ನು ತಣಿಸಲು ಆತನು ಸಾಕಾಗಿದ್ದಾನೆ. ಇಂದು ನಾವು ತಂದೆ ದೇವರನ್ನು ಕಂಡಿರುವುದು ಮಗನ ಮೂಲಕವಾಗಿ ಮಾತ್ರವೇ. ತಂದೆಯಾದ ದೇವರು ಹೀಗೆ ಕಾಣುತ್ತಾನೆ, ನೆನೆಸುತ್ತಾನೆ, ಸೂಚಿಸುತ್ತಾನೆ ಎಂಬಿತ್ಯಾದಿ ಯಾವುದೂ ನನಗೆ ತಿಳಿದಿಲ್ಲ. ಮೋಶೆ, ಆರೋನ, ನಾದಾಬ್, ಅಬಿಹು ಮತ್ತು ಇಸ್ರಾಯೇಲ್ಯರ 70 ಮಂದಿ ಹಿರಿಯರು ತಂದೆಯಾದ ದೇವರನ್ನು ನೋಡಿದ್ದಲ್ಲ, ಆತನ ಪ್ರತಿನಿಧಿಯನ್ನು, ಪ್ರತಿರೂಪವನ್ನು ಮಾತ್ರ ಕಂಡರು. ವಿಮೋಚನೆ ಕಾಂಡ ಪುಸ್ತಕ 24ನೇ ಅಧ್ಯಾಯ 11ನೇ ವಚನವನ್ನು ನೋಡಿರಿ. ಆತನು ಇಸ್ರಾಯೇಲ್ಯರ ಆ ಮುಖಂಡರಿಗೆ ಯಾವ ಕೇಡೂ ಮಾಡಲಿಲ್ಲ. ಅವರು ದೇವರ ದರ್ಶನ ಮಾಡಿ ಅನ್ನಪಾನಗಳನ್ನು ತೆಗೆದುಕೊಂಡರು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ವಚನದಲ್ಲಿಯೂ ಹಿಂದಿನದರಂತೆ ಅವರು ದೇವರ ಪ್ರತಿರೂಪವನ್ನು ಕಂಡರು. ಮೋಶೆ ದೇವರ ಪ್ರತಿರೂಪವನ್ನು ಮಾತ್ರ ಕಂಡದ್ದರಿಂದ ಮುಂದೆ ದೇವರನ್ನು ಕಾಣಬೇಕೆಂಬ ಆಶೆ ವ್ಯಕ್ತಪಡಿಸುತ್ತಾನೆ. ನೀನು ದೇವರನ್ನು ಕಾಣಬೇಕೆಂದಿದ್ದರೆ ಕ್ರಿಸ್ತನ ಮೂಲಕವೇ ಹೋಗಬೇಕು. ಅನೇಕ ಕ್ರೈಸ್ತರು ತಮ್ಮ ರಕ್ಷಣೆಯ ಬಳಿಕ ದೇವರ ಸನ್ನಿಧಾನಕ್ಕೆ ನೇರವಾಗಿ ತಾವು ಹೋಗಬಲ್ಲವೆಂದು ಸಾಕ್ಷಿ ನುಡಿಯುವುದನ್ನು ಕೇಳಿದ್ದೇನೆ. ಆದರೆ ಸತ್ಯವೇನೆಂದರೆ ನಾವು ದೇವರ ಬಳಿಗೆ ಹೋಗಲಾರೆವು. ಇದನ್ನು ನಾವು ತಿಳಿಯಬೇಕು. ವಿಮೋಚನೆ ಕಾಂಡ ಪುಸ್ತಕ 24ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. ಮೋಶೆ ತನ್ನ ಶಿಷ್ಯನಾದ ಯೆಹೋಶುವನ ಸಮೇತ ಎದ್ದು ದೇವರ ಬೆಟ್ಟದ ಮೇಲಕ್ಕೆ ಹೋದನು ಎಂಬುದೇ. ಈಗ ಯೆಹೋಶುವನು ಹೆಚ್ಚಾಗಿ ಎದುರು ಕಾಣಿಸಲ್ಪಡುತ್ತಾನೆ. ಮೋಶೆಯ ಸ್ಥಾನಕ್ಕೆ ದೇವರು ಅವನನ್ನು ಸಿದ್ಧಗೊಳಿಸುತ್ತಿದ್ದಾನೆ. ಅವನು ಯವನಸ್ಥನಾಗಿದ್ದನು. ಅವನು ಇಸ್ರಾಯೇಲ್ಯರನ್ನು ನಡೆಸುವುದಕ್ಕೆ ಸಿದ್ಧನಾಗುವ ಮೊದಲು ದೇವರು ಅವನಿಗೆ ಅನೇಕ ಸಂಗತಿಗಳನ್ನು ಕಲಿಸಬೇಕಾಗಿತ್ತು. ವಿಮೋಚನೆ ಕಾಂಡ ಪುಸ್ತಕ 24ನೇ ಅಧ್ಯಾಯ 14ನೇ ವಚನದಿಂದ 18ನೇ ವಚನದವರೆಗೆ ನೋಡೋಣ. ಮೊದಲು ಅವನು ಹಿರಿಯರಿಗೆ, ನಾವು ತಿರುಗಿ ನಿಮ್ಮ ಬಳಿಗೆ ಬರುವ ತನಕ ನೀವು ಇಲ್ಲೇ ಕಾದುಕೊಂಡಿರ್ರಿ. ಆರೋನನು ಹೂರನು ನಿಮ್ಮ ಬಳಿಯಲ್ಲಿದ್ದಾರಷ್ಟೇ. ಯಾವನಿಗಾದರೂ ವ್ಯಾಜ್ಯವಿದ್ದ ಪಕ್ಷಕ್ಕೆ ಅವರ ಹತ್ತಿರಕ್ಕೆ ಹೋಗಲಿ ಎಂದು ಹೇಳಿದನು. ಮೋಶೆ ಬೆಟ್ಟವನ್ನು ಹತ್ತಿದಾಗ ಮೇಘವು ಅದನ್ನು ಮುಚ್ಚಿಕೊಂಡಿತು. ಯೆಹೋವನ ತೇಜಸ್ಸು ಸೀನಾಯಿ ಬೆಟ್ಟದ ಮೇಲೆ ನಿಂತಿತು ಮತ್ತು ಆ ಮೇಘವು 6 ದಿನಗಳವರೆಗೂ ಬೆಟ್ಟವನ್ನು ಮುಚ್ಚಿಕೊಂಡಿತು. 7ನೆಯ ದಿನದಲ್ಲಿ ಯೆಹೋವನು ಮೇಘದೊಳಗಿಂದ ಕೂಗಿ ಮೋಶೆಯನ್ನು ಕರೆದನು. ಯೆಹೋವನ ತೇಜಸ್ಸು ಬೆಟ್ಟದ ಶಿಖರದ ಮೇಲೆ ಪ್ರಜ್ವಲಿಸುವ ಬೆಂಕಿಯೋಪಾದಿಯಲ್ಲಿ ಇಸ್ರಾಯೇಲ್ಯರಿಗೆ ಕಾಣಿಸಿತು.
ಮೋಶೆ ಆ ಮೇಘದೊಳಗೆ ಪ್ರವೇಶಿಸಿ ಬೆಟ್ಟವನ್ನೇರಿದನು. ಅವನು ಆ ಬೆಟ್ಟದಲ್ಲಿ ಹಗಲಿರುಳು 40 ದಿವಸ ಇದ್ದನು ಎಂಬುದೇ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಅವನು ಆ ಬೆಟ್ಟದಲ್ಲಿ ಹಗಲಿರುಳು 40 ದಿವಸ ಇದ್ದನು ಎಂಬುದಾಗಿ ನೋಡುತ್ತೇವೆ. ಮೋಶೆ ಸೀನಾಯಿ ಬೆಟ್ಟದ ಮೇಲಿದ್ದ ಈ ಅವಧಿಯಲ್ಲಿ ಮೋಶೆ ಮುಂದಣ ಕಟ್ಟಳೆಗಳನ್ನೆಲ್ಲ ಪಡೆದುಕೊಂಡನು ಎಂಬುದನ್ನು ನಾವು ತಿಳಿದುಕೊಳ್ಳುತ್ತೇವೆ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡಿರುವಾಗ ನಮ್ಮ ಸ್ಥಿತಿಯನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ಬಳಿಗೆ ಬರೋಣ, ಆತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಕೃಪಾಪೂರ್ಣನಾದ ದೇವರೇ, ನಿನ್ನ ಮಗನ ಮೂಲಕವಾಗಿ ನಾವು ನಿನ್ನ ಬಳಿಗೆ ಸೇರುವಂಥ ಮಾರ್ಗವನ್ನು ನಮಗೆ ತೆರೆದಿಟ್ಟದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಆ ಮಾರ್ಗದಲ್ಲೇ ದಿನಾಲೂ ನಾವು ನಡೆಯುವಂತೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನಿನ್ನ ಕೃಪೆ ಹೇರಳವಾಗಿ ಇರಲಿ ಸ್ವಾಮಿ. ಅವರು ಬಿಡುಗಡೆ ಹೊಂದಿದ ನಿರೀಕ್ಷೆಯ ಜೀವಿತದಲ್ಲಿ ನಿನ್ನನ್ನೇ ದೃಷ್ಟಿಸುತ್ತಾ ತಮಗೆ ನೇಮಕವಾದ ಓಟದಲ್ಲಿ ಓಡುವುದಕ್ಕೆ ಸಹಾಯ ಮಾಡು. ಹೀಗೆ ನಮ್ಮೆಲ್ಲರ ಜೀವಿತದಲ್ಲಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಒಡಂಬಡಿಕೆಯನ್ನು ದೃಢಪಡಿಸಲು ಮೋಶೆ ಜನರ ಮೇಲೆ ಏನನ್ನು ಚಿಮುಕಿಸಿದನು? ಒಡಂಬಡಿಕೆಯನ್ನು ದೃಢಪಡಿಸಲು ಮೋಶೆ ಜನರ ಮೇಲೆ ಏನನ್ನು ಚಿಮುಕಿಸಿದನು? ಉತ್ತರ: ನೀರನ್ನು, ಎಣ್ಣೆಯನ್ನು, ರಕ್ತವನ್ನು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಪ್ರಿಯರೇ, ನಮ್ಮ ಮಾತುಗಳ ವಿಷಯದಲ್ಲಿ ಜಾಗರೂಕರಾಗಿರಬೇಕು. ನಾವು ಹರಟೆ ಮಲ್ಲರಾಗಿರಬಾರದು. ಲೋಕ ಸೈತಾನನೊಂದಿಗೆ ಎಂದಿಗೂ ಒಡಂಬಡಿಕೆ ಮಾಡಿಕೊಳ್ಳಬಾರದು. ಇಸ್ರಾಯೇಲರು ಸ್ವಭರವಸೆಯುಳ್ಳವರಾಗಿ ದೇವರ ಆಜ್ಞೆಗಳಿಗೆ ದೂರವಾದರು. ನಾವಾದರೂ ಹಾಗೆ ಮಾಡದೆ ದೇವರಿಗೆ ವಿಧೇಯರಾಗಿ ಆತನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಂಡು ಆತ್ಮಭರಿತರಾಗಿ ಜೀವಿಸೋಣ. ಆತ್ಮೀಯ ವೀಕ್ಷಕರೇ, ಇಲ್ಲಿನವರೆಗೆ ನೀವು ಕಾರ್ಯಕ್ರಮ ವೀಕ್ಷಿಸಿ ಕರೆ ಮಾಡದೇ ಇರುವುದಾದರೆ ಇಂದೇ ಕರೆ ಮಾಡಿರಿ. ನಮ್ಮೊಂದಿಗೆ ಸೇವೆಯಲ್ಲಿ ಪಾಲುಗಾರರಾಗಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.